ದರ್ಶನ್ಗೆ ಸದ್ಯಕ್ಕೆ ಈಗ ಜೈಲೂಟವೇ ಗತಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ವಿಚಾರಣೆ ಎಲ್ಲ ಆಯಿತು, ವಾದ ಪ್ರತಿವಾದಗಳಾಯಿತು, ಆದರೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ 25ನೇ ತಾರೀಕಿಗೆ. ಸ್ಟಾರ್ ಎಂದಾಕ್ಷಣ ಬಿರಿಯಾನಿ ಕೊಡೋದಕ್ಕೆ ಸಾಧ್ಯನಾ? ಹುಷಾರಿಲ್ಲದಿದ್ರೆ ಉಪ್ಪು ಖಾರ ಇಲ್ಲದ ಸಪ್ಪೆ ಊಟ ಕೊಡಿ. 5,000 ಕೈದಿಗಳಿಗಿಲ್ಲದ ಅನಾರೋಗ್ಯ ದರ್ಶನ್ ಅವರಿಗ. ಆರೋಗ್ಯ ಸರಿ ಇಲ್ಲದಿದ್ರೆ ಜೈಲಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ. ಮನೆ ಊಟವನ್ನ ಆಕ್ಷೇಪಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿರುವಂತಹ ವಾದವನ್ನ ಮಂಡಿಸಿದ್ದಾರೆ. ನಾಡಿದ್ದು ಗುರುವಾರಕ್ಕೆ ಆದೇಶವನ್ನ ಈಗ ಕೋರ್ಟ್ ಕಾಯ್ದಿರಿಸಿದೆ 25ನೇ ತಾರೀಕಿಗೆ. ದರ್ಶನ್ಗೆ ಸದ್ಯಕ್ಕೆ ಜೈಲೂಟವೇ ಗಟ್ಟಿ. ವಾದ ಮಾಡ್ತಾ ಇರುವಂತದ್ದಿಷ್ಟೇ, ಸ್ಟಾರ್ ನಟ ಅನ್ನುವಂಥ ಮಾತ್ರಕ್ಕೋಸ್ಕರ ಅವರಿಗೆ ವಿಶೇಷವಾಗಿರುವಂತ ಪ್ರಾತಿನಿಧ್ಯ ಕೊಡೋದಾದ್ರೆ ಇನ್ನು 5,000 ಇದೇ ರೀತಿಯಾಗಿ ವಿಚಾರಣಾಧೀನ ಕೈದಿಗಳಿದ್ದಾರೆ. ಆ ಕೈದಿಗಳಿಗೆ ಏನ್ ಮಾಡಬೇಕು? ಅವ್ರಿಗೆ ಯಾರಿಗೂ ಇಲ್ಲದೆ ಇರುವಂತ ಅನಾರೋಗ್ಯ ಇವರೊಬ್ಬರಿಗೆ ಆಗ್ತಾ ಇದೆಯಾ? ಇವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಚಿಕಿತ್ಸೆ ಕೊಡಿಸಿ, ವೈದ್ಯರಿದ್ದಾರೆ ಅಲ್ಲೇ. ಮನೆ ಊಟ ಯಾಕೆ ಅಂತ ಅದಕ್ಕೆ ಆಕ್ಷೇಪವನ್ನ ಎತ್ತಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು. ಇದೆಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಗುರುವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ, ಅಂದ್ರೆ 25ನೇ ತಾರೀಕಿಗೆ. ಸೊ ಹಾಗಾಗಿ 5,000 ಕೈದಿಗಳಿಗೆ ಇಲ್ಲದೆ ಇರುವಂತಹ ವ್ಯವಸ್ಥೆ ಒಬ್ಬರಿಗೆ ಯಾಕೆ ಕೊಡಬೇಕು ಅಂತ ಅವ್ರ ವಾದ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಸಾಮಾನ್ಯವಾಗಿ ಪರ ಮತ್ತು ವಿರುದ್ಧದ ವಾದಗಳನ್ನ ಕೇಳಿಸ್ತಾ ಇರ್ಕೊಳ್ಬೇಕಾದ್ರೆ ಅವ್ರು ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಅನಿಸ್ಬಿಡುತ್ತೆ. ಈ ಕಡೆಗೆ ವಿರುದ್ಧವಾಗಿ ಹೇಳ್ತಾ ಇರ್ಬೇಕಾದ್ರೆ ಇವ್ರ ವಾದನೂ ಸರಿ ಇದೆಯಲ್ವಾ ಅಂತ ಅನಿಸ್ಬಿಡುತ್ತೆ. ಇವತ್ತು ವಾದ ಪ್ರತಿವಾದಗಳ ನಡೆದಂತ ಸಂದರ್ಭದಲ್ಲಿ ಹೇಗಿತ್ತು, ಎಷ್ಟು ಪ್ರಬಲವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದ್ರು, ಜೊತೆಗೆ ದರ್ಶನ್ ಪರ ವಕೀಲರು ಹೇಗದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು, ಏನಾಯ್ತು ಇವತ್ತು ಒಟ್ಟಾರೆಯಾಗಿ ಕೋರ್ಟ್ ನಲ್ಲಿ? ಖಂಡಿತವಾಗಿಯೂ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಕೌಂಟರ್ ಅನ್ನ ಮಾಡ್ಲಿಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಯಾಕಂದ್ರೆ ದರ್ಶನ್ ಅವರು ಪದೇ ಪದೇ ಏನು ನನಗೆ ಹುಷಾರಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ನನಗೆ ಮನೆ ಊಟವನ್ನ ಒದಗಿಸ್ಕೊಡ್ಬೇಕು, ಜೊತೆಗೆ ಹಾಸಿಗೆ ದಿಂಬನ್ನ ಮನೆಯಿಂದನೇ ಪ್ರೊವೈಡ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಅವ್ರಿಗೆ ಯಾವ ವಿಚಾರಕ್ಕಾಗಿ ಎಲ್ಲ ಸವಲತ್ತುಗಳು ಬೇಕು ಅನ್ನೋದ್ರ ಬಗ್ಗೆ ವಾದವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ದರ್ಶನ್ ಒಂದು ರೀತಿಯಲ್ಲಿ ಸವಲತ್ತುಗಳನ್ನ ಪಡೆದುಕೊಳ್ಳೋದಕ್ಕೆ ಸುಳ್ಳಿನ ಸರಮಾಲೆಯನ್ನ ಹೆಣೆದಿದ್ದಾರೆ. ಯಾಕಂದ್ರೆ ಪದೇ ಪದೇ ಅನಾರೋಗ್ಯದ ಸುಳ್ಳಿನ ಸರಮಾಲೆ ಏನಿತ್ತು, ಆ ಸುಳ್ಳಿನ ಸರಮಾಲೆಯನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರುವ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಯಾಕಂದ್ರೆ ದರ್ಶನ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅತಿಸಾರ ಬೇದಿ, ಈ ರೀತಿಯಲ್ಲಿ ಫುಡ್ ಪಾಯ್ಸನ್ ಆಗುವಂಥದ್ದು ಇದ್ಯಾವುದೂ ಕೂಡ ಇರಲಿಲ್ಲ. ಮತ್ತೆ ಜೈಲಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ರಿಪೋರ್ಟ್ ಅನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಅವರು ಆ ಜೈಲಿನಲ್ಲಿರುವಂತಹ ಆಸ್ಪತ್ರೆ ಏನಿದೆ, ಆಸ್ಪತ್ರೆಯಲ್ಲಿ ಕೂಡ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಅವರು ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಅನಾರೋಗ್ಯ ಅಂದ ತಕ್ಷಣವೇ ಅವರಿಗೆ ಬಿರಿಯಾನಿ ಊಟವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹೊರಗಡೆ ಇದ್ದ ಸಂದರ್ಭದಲ್ಲಿ ದಿನಾ ನಾನ್ ವೆಜ್ ಅನ್ನ ಸೇವನೆ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ದಿನಾ ಬಿರಿಯಾನಿ ಕೊಡ್ಲಿಕ್ಕೆ ಪ್ರೊವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ವಾರದಲ್ಲಿ ಒಂದು ದಿನ ಮಾತ್ರ ನಾನ್ ವೆಜ್ ಊಟವನ್ನ ಕೂಡ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವರು ಒಂದು ಪತ್ರವನ್ನ ಜೈಲಾಧಿಕಾರಿಗಳಿಗೆ ಬರೀತಾರೆ. ಆ ಸಂದರ್ಭದಲ್ಲಿ ನನಗೆ ಹೈ ರಿಚ್ ಪ್ರೋಟೀನ್ ಇಲ್ಲದೆ ಇರುವಂತಹ ಫುಡ್ ಸಿಗದೆ ಇರೋ ಹಿನ್ನೆಲೆಯಲ್ಲಿ ನಾನು ದೇಹದ ತೂಕವನ್ನ ಕಳೆದುಕೊಂಡಿದ್ದೀನಿ, ಸರಿಸುಮಾರು 10 kg ತೂಕವನ್ನ ಕಳೆದುಕೊಂಡಿದ್ದೀನಿ ಅಂತೇಳಿ ಅವರು ಪತ್ರವನ್ನ ಬರೆದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾವು ಅವರಿಗೆ ದಿನ ಏನು ಬಿರಿಯಾನಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ದಿನ ನಾನ್ ವೆಜ್ ಮಾಂಸದ ಊಟವನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಉಪ್ಪು ಹುಳಿ ಇಲ್ಲದೆ ಇರುವಂತ ಏನು ಸಪ್ಪೆ ಊಟ ಅಂತ ಹೇಳ್ತಾರೆ, ಸಪ್ಪೆ ಊಟವನ್ನ ಪ್ರೊವೈಡ್ ಮಾಡಬಹುದು. ಯಾಕೆಂದ್ರೆ ಬೇದಿಯನ್ನ ಕಾಣಿಸ್ಕೊಂಡಂತವ್ರಿಗೆ 1 ವಾರಗಳ ಕಾಲ ಉಪ್ಪು ಹುಳಿ ಖಾರ ಇಲ್ಲದೆ ಇರುವಂತ ಊಟವನ್ನ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಆ ರೀತಿಯ ಊಟವನ್ನ ಕೊಡಲಿಕ್ಕೆ ಜೈಲಧಿಕಾರಿಗಳು ಮತ್ತು ಜೈಲಿನ ಸಿಬ್ಬಂದಿ ತಯಾರಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಕೌಂಟರ್ ಅನ್ನ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.